ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ಬೆಟ್ಟದ ನೆಲ್ಲಿಕಾಯಿ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ರಾಮಬಾಣ ಅನ್ನೋದು ಎಲ್ರಿಗೂ ಗೊತ್ತಿರೋಂಥದ್ದೇ. ಆದರೆ ಪ್ರತಿದಿನ ಆಮ್ಲ ಜ್ಯೂಸ್ ಮಾಡಿ ಕುಡಿಯೋಷ್ಟು ಟೈಮ್ ಇಲ್ಲಪ್ಪ ಅನ್ನೋರಿಗೆ ಈ ರೆಸಿಪಿ ಇದೆ. ಇವತ್ತಿನ ಮಮತಾಸ್ ರೆಸಿಪಿ ಆಮ್ಲ ಶಾರ್ಟ್ಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ. ಇದಕ್ಕೆ 1 ಕಪ್ ಅಂದರೆ 250 ಗ್ರಾಮ್ ಅಷ್ಟು ತುರಿದಿರೋಂಥ ಬೆಟ್ಟದ ನೆಲ್ಲಿಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ತುರಿದಿರೋಂಥ ಶುಂಠಿ, 5 ರಿಂದ 6 ರೆಕ್ಕೆ ಕರಿಬೇವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಆವಾಗ ಅದು ಡೈಲ್ಯೂಟ್ ಆಗೋಗುತ್ತೆ. ಕರಿಬೇವಿನ ಎಲೆನೂ ಅಷ್ಟೇ ಕೂದಲಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್. ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ರುಬ್ಬಿದಾದ್ಮೇಲೆ ಈ ಮಿಶ್ರಣನ ಸೋಸ್ಕೊಳ್ಳೋಣ. ಚೆನ್ನಾಗಿ ಪ್ರೆಸ್ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳಿ, ಆಗಲೇ ಅದರ ರಸ ಎಲ್ಲ ಚೆನ್ನಾಗಿ ಆಚೆ ಬರೋದು. ನೀವು ಬೇಕಂದರೆ ಕ್ಲೀನಾಗಿರೋ ಕಾಟನ್ ಕ್ಲಾತಲ್ಲೂ ಸೋಸ್ಕೊಳ್ಬೋದು. ಈಗ ಆಮ್ಲ ಎಕ್ಸ್ಟ್ರಾಕ್ಟ್ ರೆಡಿ ಆಗಿದೆ. ಇದಕ್ಕೆ ಬಿಸಿನೀರು ಸೇರಿಸಿ ಕುಡಿಬೋದು. ಸ್ಟೋರ್ ಮಾಡಿಟ್ಕೊಳ್ತೀರಾ ಅಂದರೆ ಇದನ್ನ ಆರಾಮಾಗಿ 1 ವೀಕ್ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಈ ಆಮ್ಲ ರಸನ ಐಸ್ ಟ್ರೇಲಿ ಹಾಕಿ ಫ್ರೀಝರಲ್ಲಿ ಇಟ್ಟು ಫ್ರೀಸ್ ಮಾಡಿ ಆಮ್ಲಕ್ಕೆ ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಮ್ಮ ಕ್ಯೂಬ್ಸ್ ರೆಡಿ ಆಗಿದೆ. ಈ ಕ್ಯೂಬ್ಸ್ನ ಕ್ಲೀನಾಗಿರೋಂಥ ಕವರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟು ಆರಾಮಾಗಿ 1 ವಾರ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದಾಗ 2 ರಿಂದ 3 ಕ್ಯೂಬ್ಸ್ನ ತಗೊಂಡು ಅದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ನ ಹಾಕ್ಕೊಳ್ಬೋದು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಕುಡಿತೀರೋ ಅದ್ರ ಪ್ರಕಾರ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಅದಕ್ಕೆ ಬಿಸಿನೀರು, ನಾನಿಲ್ಲಿ ಒಂದು 200 ml ಅಷ್ಟು ಬಿಸಿನೀರು ಸೇರಿಸ್ತಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಇದು ಕೇವಲ ಕೂದಲಿನ ಪ್ರಾಬ್ಲಮ್ಸ್ ಅಲ್ಲದೆ ಸ್ಕಿನ್ ಪ್ರಾಬ್ಲಮ್ಸ್ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಆಮ್ಲ ರಸನ ಸೋಸ್ಕೊಳ್ದೆ ಹಾಗೇನೂ ನೀವು ಫ್ರೀಸ್ ಮಾಡ್ಕೊಳ್ಬೋದು. ಈ ಮಮತಾಸ್ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.